ನಮಸ್ತೆ ವೀಕ್ಷಕರೇ, ನಾನು ಸ್ನೇಕ್ ಜಾಯ್ ಉಜಿರೆ. ಇವತ್ತು ದಿನಪತ್ರಿಕೆಯಲ್ಲಿ ಓದಿದಂತಹ ಒಂದು ಖೇದಕರ ವಿಷಯ. ಕನ್ನಡಿ ಹಾವು ಕಚ್ಚಿ ವ್ಯಕ್ತಿ ಸಾವು. ಬಂಟ್ವಾಳ ತಾಲೂಕು ಕುರಿಯಾಳ ನಿವಾಸಿ ರಾಮಚಂದ್ರ ಪೂಜಾರಿ ಮೃತ ವ್ಯಕ್ತಿ. ಅವರಿಗೆ ಕನ್ನಡಿ ಹಾವಿನ ಮರಿಯೊಂದು ಕಚ್ಚಿ ಅವರು ಮೃತಪಟ್ಟ ಘಟನೆ. ಈ ಬಗ್ಗೆ ಸ್ವಲ್ಪನೇ ಮಾತಾಡಲಿಕ್ಕೆ ಅಥವಾ ನಿಮಗೊಂದು ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ಯಾವುದೇ ಒಂದು ಹಾವುಗಳ ಬಗ್ಗೆ, ಹಾವುಗಳ ರಕ್ಷಣೆ ಖಂಡಿತ ನಾವು ಮಾಡಬೇಕು. ಹಾವುಗಳು ನಮ್ಮ ಮನೆಗೆ ಬಂದಾಗ ಒಬ್ಬ ಉರಗ ರಕ್ಷಕರನ್ನು ನಾವು ಕರೆಯುವಾಗ ಅವರು ಬರುವುದು ಸ್ವಲ್ಪ ಲೇಟ್ ಆದರೆ ನಾವು ಖಂಡಿತ ಅದರ ರಕ್ಷಣೆಯನ್ನು ಮಾಡಬಹುದು, ಯಾರು ಕೂಡ ಮಾಡಬಹುದು. ಆದರೆ ಆ ಹಾವುಗಳ ಬಗ್ಗೆ ಸರಿಯಾದ ಮಾಹಿತಿ ಬೇಕು ನಮಗೆ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ಯಾವುದೇ ಒಂದು ಹಾವು ಹಿಡಿಯುವಾಗ ಒಂದೇ ನಿಮಗೆ ಆ ಹಾವುಗಳ ಬಗ್ಗೆ ಒಂದು ಮಾಹಿತಿ ಇರಲಿ. ಅಂದರೆ ಈ ಹಾವು ವಿಷಪೂರಿತವ ವಿಷರಹಿತವ ಅನ್ನೋದು ಮಾಹಿತಿ ನಿಮಗೆ ಇರಲಿ. ಇಲ್ಲದಿದ್ದರೆ ನಿಮ್ಮ ಪರಿಸರದಲ್ಲಿಯೋ ಅಥವಾ ನಿಮಗೆ ಗೊತ್ತಿದ್ದವರೋ ಯಾರಾದರೂ ಉರಗ ತಜ್ಞರುಗಳು ಇದ್ದರೆ ಅವರಿಗೆ ಒಂದು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ, ಮತ್ತು ಈ ಹಾವುಗಳ ಬಗ್ಗೆ ತಿಳ್ಕೊಳ್ಳಿ, ಮತ್ತೆ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿಕೊಳ್ಳುವಂಥದ್ದು. ಯಾಕಂತೇಳಿದರೆ, ದಯವಿಟ್ಟು ತಿಳಿಯದೆ ನೀವು ಒಂದು ಕೆಲಸ ಮಾಡಿ ಈ ಉರಗ ರಕ್ಷಣೆಗೆ ಅಂತೇಳಿ ಹೊರಟು ನಿಮ್ಮ ಅಮೂಲ್ಯವಾದ ಪ್ರಾಣವನ್ನು ದಯವಿಟ್ಟು ಕಳ್ಕೊಳ್ಬೇಡಿ. ಒಳ್ಳೊಳ್ಳೆ ಉರಗ ತಜ್ಞರುಗಳು ಬರೆದಂತಹ ಪುಸ್ತಕಗಳು ಇದ್ದಾವೆ. ಆ ಪುಸ್ತಕಗಳನ್ನು ಓದಿ ಆ ಹಾವು ಯಾವುದು ಅಂತ ತಿಳ್ಕೊಳ್ಳಿ ಮೊದಲೇ. ಯಾಕಂದರೆ ಹೇಳಿದರೆ, ಕರ್ನಾಟಕದಲ್ಲಿ ಸುಮಾರು 75 ಬಗೆಯ ಹಾವುಗಳಲ್ಲಿ ಒಂದು 5-6 ಹಾವುಗಳು ಮಾತ್ರ ವಿಷಪೂರಿತವಾದಂಥದ್ದು ಒಂದು ವ್ಯಕ್ತಿ ಅಥವಾ ಒಂದು ಜೀವಿಯ ಒಂದು ಏನು ಜೀವ ಕೊಲ್ಲುವಂತಹ ಒಂದು ವಿಷ ಇರುವಂಥದ್ದು ಒಂದು 5-6 ಹಾವುಗಳು ಮಾತ್ರ. ಮಿಕ್ಕ ಎಲ್ಲ ಹಾವುಗಳು ಕೂಡ ವಿಷರಹಿತವಾದಂಥವು. ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೇನೆ ಅಂತೇಳಿದರೆ, ದಯವಿಟ್ಟು ನೀವು ಇನ್ನು ಮುಂದೆ ಯಾರಾದರೂ ಸಾರ್ವಜನಿಕರು ನೀವು ಸೋಷಿಯಲ್ ವರ್ಕ್ ಮಾಡ್ತಿದ್ದೀರಿ ಅಥವಾ ಉರಗಗಳ ರಕ್ಷಣೆ ಮಾಡ್ತಿದ್ದೀರಿ, ತುಂಬ ಹೆಮ್ಮೆಯ ವಿಷಯ, ಖಂಡಿತ ಮಾಡಿ. ಆದರೆ ಅವುಗಳ ಬಗ್ಗೆ ಮಾಹಿತಿ ಖಂಡಿತ ನಿಮಗಿರಲಿ ಅನ್ನೋದು ನನ್ನ ಉದ್ದೇಶ. ನನ್ನ ಒಂದು ಮನವಿ, ಯಾವುದೇ ಹಾವು ಕಚ್ಚಲಿ, ಅಕಸ್ಮಾತ್ ನಿಮಗೆ ಯಾವ ಹಾವು ಅಂತ ಗೊತ್ತಿಲ್ಲ ಆದರೆ ತುರ್ತಾಗಿ ನೀವು ಆಸ್ಪತ್ರೆಗೆ ಹೋಗಬೇಕು. ಯಾವುದೇ ಹಾವು ಕಚ್ಚಲಿ, ನಿಮಗೆ ಆ ಹಾವುಗಳ ಪರಿಚಯ ಸರಿಯಾಗಿ ಇಲ್ಲದಿದ್ದರೆ ದಯವಿಟ್ಟು ನೀವು ಕೂಡಲೇ ನಿಮ್ಮ ಸಮೀಪದ ಆಸ್ಪತ್ರೆಯನ್ನು ಭೇಟಿಯಾಗಿ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿ. ಇದಕ್ಕೋಸ್ಕರ ಒಂದು ವಿಡಿಯೋ ಕೊಡ್ತಾ ಇದ್ದೀನಿ. ಮತ್ತು ಈ ನಮ್ಮ ಮಿತ್ರ ಮೃತ ಕುರಿಯಾಳದ ನಿವಾಸಿ ರಾಮಚಂದ್ರ ಪೂಜಾರಿ ಇವರ ಸಾವು ನಿಜವಾಗಿ ಬೇಸರ ತಂದಿದೆ. ಇವರ ಆತ್ಮಕ್ಕೆ ಶಾಂತಿ ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.